ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಿ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಫ್ರೆಂಡ್ಸ್. ಬನ್ನಿ ಹಾಗಾದರೆ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಏನು ಮಾಡ್ತಾ ಇದ್ದೇವೆ ಅಂತ ನೋಡೋಣ ಬನ್ನಿ. ನಮ್ಮ ಮಮ್ಮಿ ನಮ್ಮ ಅಕ್ಕನ ತಲೆ ಬಾಚ್ತಾ ಇದ್ದಾರೆ ನೋಡಿ ಗೈಸ್. ನಮ್ಮ ಅಮ್ಮ ನನ್ನ ತಲೆ ಬಾಚ್ತಿದ್ದಾರೆ. ನನ್ನ ತಂಗಿ ತಲೆ ಬಾಚ್ತೀನಿ ಬಾ ಅಂದ್ರೆ ಬೇಡ ಅಮ್ಮ ನಾನೇ ಬಾಚ್ಕೊತೀನಿ ಅಂತ ಅವಳೇ ತಲೆ ಬಾಚ್ಕೊಂಡಿದ್ದಾಳೆ. ಒಂದ್ ಜಡಿ ಅಷ್ಟೇ, 2 ಜಡಿ ಆಗಿದ್ರೆ ಅಮ್ಮನೇ ಬಾಚ್ಬೇಕಿತ್ತು ಅವಳ ತಲೆನ. ಗೈಸ್, ನಿನ್ನೆ ನಾನು ಸ್ಕೂಲ್ಗೆ ಹೋಗಬೇಕಾದ್ರೆ ನನ್ನ ತಂಗಿ ಹಿಂದಾಗ್ಬಿಟ್ಲು. ಸ್ವಲ್ಪ ಲೇಟ್ ಆಯ್ತು ಅವಳು ಬರೋದು. ಅಲ್ಲಿ ನಾಯಿ ಇತ್ತು ಗೈಸ್. ಆ ನಾಯಿ ಏನು ಮಾಡ್ತು, ಬೊಗಳು ಬಿಡ್ತು. ಇವಳು ಅಳ್ಕಂತ ಒಂದೇ ಸಲ ಹೆದರಿ ಚೀರ್ಬಿಟ್ಲು. ಚೀರಿದ ತಕ್ಷಣ ಆಮೇಲೆ ಅಳ್ತಾ ಇದ್ಲು. ಆ ಮನೆಯವ್ರ ಅಂಕಲ್ ಇದ್ದಾರಲ್ಲ, ಬಂದ ತಕ್ಷಣ ಆ ನಾಯಿಗೆ ಜಬರಿಸಿದ್ರು. ನಿನ್ನೆ ಅದಕ್ಕೆ ಈಗ ನನ್ನ ಜೊತೆಗೆ ಸ್ಕೂಲಿಗೆ ಹೋಗೋಣ ಅಂತಂದ್ರೆ ಬರ್ತಿಲ್ಲ. ನನ್ನ ಪಪ್ಪ ಬರುತ್ತಂತೆ, ಪಪ್ಪ ಜೊತೆಗೆ ಬರ್ತೀನಿ ಸ್ಕೂಲ್ಗೆ ಅಂತ ಕುತ್ಕೊಂಡಿದ್ದಾಳೆ ಈಗ ಅವಳು. ಅದನ್ನ ಕಟ್ ಹಾಕೋಕೆ ಬೇಡ, ನಾಯಿ ಅವರು ಯಾರು ಇರಲಿಲ್ಲ ಮನ್ಯಾಗ ಅವರು. ಇವಳು ಆಮೇಲೆ ಸ್ಕೂಲ್ಗೆ ಬರ್ತಿದ್ಲಲ್ಲ ಅಲ್ಲಿ, ಆಮೇಲೆ ಅದು ನಾಯಿ ಅವ್ರು ಬಂತಂತೇಳಿ ಈ ನಾಯಿ ಇದಾಗಿದ್ದು. ಆಮೇಲೆ ಬಂದು ಅದು ನಾಯಿಗೆ ಜಬರಿಸಿದ್ರು. ಒಳಗೆ ಹುಷಾರಾಗಿರ್ಬೇಕಟ್ಟಿ, ನಾಯಿ ಬೊಗಳ್ತಾವ ಅಂತ ಹೇಳಿ ಇದು ಮಾಡಲ್ಲ. ಹೋಗಬೇಕಾದ್ರೆ ಹುಷಾರಾಗಿರ್ಬೇಕು. ಯಾಕಂತಂದ್ರೆ ಯಾವ ಹೊತ್ತಿಗೆ ಹಿಂಗಿರ್ತದೆ ಹೇಳಕ್ ಬರಲ್ಲ. ಅವಳು ನಿಲ್ಸ ಇಲ್ಲ. ಜಾಸ್ತಿ ನಾಯಿದ ಹಾವಳಿ ಆಗಿರೋದು ಈಗ. ನಾನು ವಾಪಸ್ ಬಂದು ಅವ್ನು ಕರ್ಕೊಂಡು ಕ್ಲಾಸ್ ಜೊತೆ ಕರ್ಕೊಂಡು ಹೋಗ್ಕೋಬೇಡ ಅವಳಿಗೆ. ಅವಳು ಲೇಟ್ ಆದ್ಲು. ನಾನು ಹೋಗಲ್ಲ ಅಂತಂದ್ರೆ ನೀನ್ ಹೋಗಿ ನಾನು ಬರ್ತೀನಿ, ನೀನ್ ಹೋಗಿ ನಾ ಬರ್ತೀನಿ ಅಂತಾಳೆ ಅವಳು. ನಾನು ಹಂಗೆ ಹೇಳೇ ಇಲ್ಲ ಫ್ರೆಂಡ್ಸ್. ಅವಳ ಫ್ರೆಂಡ್ ಬಂದ್ಲ ಅಂತ ಆಕೆ ಓಡ್ ಹೋದ್ಲು. ಯಾರು ನಿನ್ ಬಾ, ನಾನು ನಿಂತ್ಕೊಂಡಿರ್ತೀನಿ. ಜೊತೆಗೆ ಹೋಗ್ರಿ, ಇಲ್ಲಿ ಸೈಡ್ ಆಸೆ ರೋಡ್ ಹಿಡ್ಕೊಂಡು ಹೋಗ್ರಿ. ಅಲ್ಲ ಹೋಗ್ಬೇಡ್ರಿ ಅವ್ರ ಮನೆ ಹತ್ರ. ಅವಳ ಎಲ್ಲಿ ನಿಲ್ಸ ಗೊತ್ತಾಗ ಹೋಗಿ ಕ್ಲಾಸ್ ಬ್ಯಾಗ್ ಇಟ್ಟು ವಾಪಸ್ ನನ್ನ ಕ್ಲಾಸಿಗೆ ಬಂದು ಅಳಸ್ ನಿಲ್ಸಿದಾಳೆ. ಮತ್ತೆ ನನ್ನ ಫ್ರೆಂಡ್ ಬಂತಂತೇಳಿ ಅದು ವಿಷಯ ಮತ್ತೆ ಅಳಕ್ ಹತ್ಬಿಟ್ಟಿದ್ದಾಳೆ ಅವಳು ಫುಲ್. ಮತ್ತೆ ಹಿಂಗಾಯ್ತಂತೇಳಿ ಪುಳಿಯೋಗರೆ ಮಾಡ್ತಾ ಇದ್ದೇನೆ ನಾನು. ಆ್ಯಕ್ಚುಲಿ ಇದನ್ನು ರೆಡಿ ಪುಳಿಯೋಗರೆದ್ದು ಹಾಗೆ ಮಾಡ್ಬೋದು. ನಾನು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತೇನೆ, ತುಂಬ ಟೇಸ್ಟಾಗಿರುತ್ತೆ. ಒಮ್ಮೆ ನೀವು ಮಾಡಿ ನೋಡ್ರಿ, ಚೆನ್ನಾಗಿರುತ್ತೆ. ಇದಕ್ಕೆ ಏನೇನು ಬೇಕು ಅಂತಂದ್ರೆ ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಹುಣಸೆ ರಸ, ಆಮೇಲೆ ಪುಳಿಯೋಗರೆ ಪಾಕೆಟ್. ಇದು ನೋಡಿ ಗಾಯ್ಸ್, ನಮ್ಮ ಗಿಡದ್ದು ಕರಿಬೇವು ಎಷ್ಟು ಚೆನ್ನಾಗಿದೆ. ಬನ್ನಿ ಮಾಡೋಣ. ಈಗ ಎಣ್ಣೆ ಹಾಕ್ತೇನೆ ನಾನು. ಸಾಕು ಎಣ್ಣೆ. ಅದು ಪುಳಿಯೋಗರೆ ರೆಡಿ ಪುಳಿಯೋಗರೆ ಏನಾಗ್ತಾ ಇದೆ ಅಂತಂದರೆ ಇವಾಗ ಅದು ನಾವು ಎಣ್ಣೆ ಹಾಕಿ ಬರೀ ಪುಡಿ ಹಾಕಿದ್ವಿ ಅಂತಂದ್ರೆ ಅದು ಏನು ಉಪ್ಪು ಏನು ಸಕ್ಕರೆನೂ ಗೊತ್ತಾಗಲ್ಲ, ಬಾಯಲ್ಲಿ ಹಾಗೆ ಸಿಗುತ್ತೆ. ಹಾಗಾಗಿ ನಾವು ಏನು ಮಾಡ್ತೇವೆ ಅಂತಂದ್ರೆ ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ಕೊತೇವೆ. ಅಂದ್ರೆ ಅದು ಕರಗಲಿ ಅನ್ನೋದಕ್ಕೋಸ್ಕರ ಅಷ್ಟೇ. ಅದು ಬಿಟ್ಟರೆ ಏನೂ ಇಲ್ಲ. ಆದರೆ ಟೇಸ್ಟ್ ಮಾತ್ರ ಭಾಳ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಬೆಳ್ಳುಳ್ಳಿ ಹಾಕ್ತೇನೆ ಇವಾಗ. ಕರಿಬೇವು ಹಾಕಿ ದೂರ ಸರಿಡಿ. ಈಗ ನಾ ಏನು ಮಾಡ್ತೀನಿ ಅಂತಂದ್ರೆ ಪುಳಿಯೋಗರೆ ಅಷ್ಟು ಹಾಕ್ತೇನೆ. ಪುಡಿ ಅಷ್ಟು ಪುಡಿ ಹಾಕ್ತೇನೆ. ಸ್ವಲ್ಪ ಇದೆ ಅಷ್ಟೇ, ಮತ್ತು ಪೂರ್ತಿ ಇಲ್ಲ. ಅಷ್ಟು ಅಂತಂದ್ರೆ ಸ್ವಲ್ಪ ಉರಿ ಕಡಿಮೆ ಇಟ್ಕೊಳ್ರಿ. ಈಗ ಹುಣಸೆ ರಸ ಹಾಕ್ತೇನೆ. ಈಗ ಹುಣಸೆ ರಸ ಹಾಕ್ಯಾವಲ್ಲ ನಾವು, ಅದಕ್ಕೆ ನಾನು ಏನು ಮಾಡ್ತೇನೆ ಅಂತಂದ್ರೆ ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ತೇನೆ. ಹುಳಿ ಹಾಕಿರ್ತೇವಲ್ಲ ಅದರಿಂದ.
ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತೇನೆ. ಇಷ್ಟೇ ರೆಡಿ ಗೊಜ್ಜು. ಅನ್ನ ಇತ್ತು ಅಂತಂದ್ರೆ ಮಿಕ್ಕಿದ ರಾತ್ರಿ ಏನಾದರೂ ಮಿಕ್ಕಿದ್ರೆ ಅನ್ನ ಅಥವಾ ಬೆಳಗ್ಗೆ ನೀವು ಮಾಡಬೇಕು ಅಂತಂದ್ರೆ ಮಾಡ್ಕೊಡ್ರಿ, ಚೆನ್ನಾಗಿರುತ್ತೆ. ಒಮ್ಮೆ ಮಾಡಿ ನೋಡ್ರಿ, ಮಾಡಲಿಲ್ದಂಗೆ ನೋಡಿದ್ರೆ ಯಾವುದು ಗೊತ್ತಾಗಲ್ಲ ವಿಡಿಯೋ. ನಾವು ಪ್ರಾಕ್ಟಿಕಲ್ ಮಾಡಿದಾಗ ಮಾತ್ರ ನಮಗೆ ಅದ್ರ ರುಚಿ ಏನು ಅನ್ನೋದು ಗೊತ್ತಾಗ್ತತಿ, ಅದ್ರ ಬೆಲೆ ಏನು ಅನ್ನೋದು ಗೊತ್ತಾಗ್ತದೆ ಅಲ್ವಾ. ಹಾಗಾಗಿ ಒಮ್ಮೆ ಮಾಡಿರಿ ನೀವು. ನೋಡಿ ಈ ರೀತಿ ಬಂದಿದೆ ಗೊಜ್ಜು. ಮಕ್ಕಳು ತಿಂಡಿ ಇದ ತಿಂತೇವಮ್ಮ ಅಂತಂದರು. ನಾವು ಸ್ವಲ್ಪ ತೋರಿಸಿದ ಮಂಡಕ್ಕಿ ಮಾಡ್ಕೊತೇನೆ ನಾನು ನಮ್ಮ ಮನೆಯವರಿಗೆ. ಅವ್ರಿಗೆ ಪುಳಿಯೋಗರೆ ಅಂತಂದ್ರೆ ಅವ್ರಿಗೆ 2 ಹೊಟ್ಟೆ ಅನ್ಬೋದು ನನ್ನ ಮಕ್ಕಳಿಗೆ. ನಮ್ಮ ಫ್ರಿಜ್ಜು ಹಾಳಾಗಿಬಿಟ್ಟಿದೆ ಫ್ರೆಂಡ್ಸ್. ಏನಿಟ್ರೂ ಎಲ್ಲ ಕೆಡ್ತಾ ಇದೆ ತರಕಾರಿ. ತುಂಬ ಬೇಜಾರಾಗ್ಬಿಟ್ಟಿದೆ ನನಗಂತೂ. ಯಾವಾಗ ತೊಗೋತೀರ ಫ್ರಿಜ್ಜು ಮಾಡೋದು ಫ್ರೆಂಡ್ಸ್. ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂತಂದ್ರೆ 10 ತ್ಯಾಗ ಮಾಡಿ ಒಂದು ಸಾಮಾನು ತೊಗೋಬೇಕಾಗ್ತದಲ್ಲ, ಸ್ವಲ್ಪ ಕಷ್ಟ ಇದೆ. ಫ್ರಿಜ್ ಇಲ್ಲ ಅಂತಂದ್ರೆ ನಡೆಯೋದೇ ಇಲ್ಲ ನಮಗಂತೂ. ಅದಕ್ಕೆ ಅಡಿಕ್ಟ್ ಆಗ್ಬಿಟ್ಟೇವೆ ನಾವು. ನೋಡೋಣ ದೇವರು ಯಾವಾಗ ದಾರಿ ಕೊಡ್ತಾನೋ ತಗೊಳ್ಳೋಣಂತ. ದೇವ್ರ ಆಶೀರ್ವಾದ ಇಲ್ಲ ಒಂದು ಹುಲ್ಕಡ್ಡಿನೂ ಅಲ್ಲಾಡಲ್ಲ ಅಂತಾರಲ್ಲ, ಸುಳ್ಳಲ್ಲ. ನೋಡ ಒಂದು ತೊಗೋಬೇಕು ಫ್ರೆಂಡ್ಸ್. ಭಾಳ ಕಷ್ಟ ಆಗಿದೆ. ನಾ ಎಲ್ಲಿ ಇಟ್ಟಿದ್ದೇನೆ ಅಂತಂದ್ರೆ ತರಕಾರಿ ನೀವು ನಗ್ತೀರಿ ನೋಡಿ. ಎಲೆ ನೋಡಿ, ಎಲೆ ತಂದಿದ್ದು ಎಲ್ಲ ಹಾಳಾಗ್ಬಿಟ್ಟಿದೆ. ಇದೆ ತರಕಾರಿ ಸ್ವಲ್ಪನೇ ಮಾಡ್ಕೊಂಡ್ಬಂದೇನೆ ಅದಕ್ಕೆ. ನೋಡಿ ಈ ರೀತಿ ಬಂದಿದ್ದು ನೋಡಿ. ಇದು ಕರಿಬೇವು. ಆಯ್ತು, ನನ್ನ ಮಕ್ಕಳಿಗೆ ಈಗ ಬಾಕ್ಸಿಗೆ ಹಾಕಿ ಅವ್ರಿಗೆ ಸ್ಕೂಲಿಗೆ ಕಳಿಸ್ತೇನೆ ಫ್ರೆಂಡ್ಸ್. ಆಮೇಲೆ ನಾವು ತಿಂಡಿ ತಿಂದು ಆಮೇಲೆ ನಾವು ಹೋಗ್ತೇವೆ. ಇಲ್ಲಿ ನೋಡಿ, ನನ್ನ ಚಿಕ್ಕ ಮಗಳು ನಾಯಿ ಇದೆ ಪಪ್ಪ ನೀನೋ ಬಾ ಬಿಡಾಕ ಅಂತ ಹೇಳಿ ಅವ್ರ ಪಪ್ಪನ ಕರ್ಕೊಂಡು ಹೊಂಟಾಳ. ಯಾವ ಮಟ್ಟಿಗೆ ಹೆದರಿಕಿಲ್ಲ ಇವಳು. ಹುಷಾರಾಗಿ ಹೋಗ್ಬೇಕು ಕೊಟ್ಟೆಲೆ. ಅಂಕಲ್ ಅವ್ರು ಕಟ್ಟಾಕ್ಯಾರ ಇಲ್ಲ ನಾಯಿಯಲ್ಲಿ ಕಟ್ಟಾಕಿಲ್ಲ. ಪಪ್ಪಗೆ ಹೇಳಕ್ಕೆ ಹೇಳ್ತೇನೆ ತಡಿ ರೀ. ಹೇಳ್ರಿ ರಂಗಣ್ಣಗೆ. ಅವ್ರಿಗೆ ಹೇಳ್ರಿ ಕಟ್ಟಾಕಕ್ಕೆ ಹೇಳ್ರಿ. ಅಲ್ಲಿ ಮತ್ತು ಚಿಕ್ಕ ಮಕ್ಕಳು ಹೋಗ್ತಿರ್ತಾರಲ್ಲ, ಅದಕ್ಕೋಸ್ಕರ ಕಟ್ಟಾಕಕ್ಕೆ ಹೇಳ್ರಿ ಅವ್ರಿಗೆ. ಏನಾಗಲ್ಲ. ಹತ್ತು ಬಾಯ್. ಹಾಂ ಸರಿ. ಏಯ್ ಪಪ್ಪ ಬರ್ತದೆ ತಡಿಯಲ್ಲಿ, ಬೈಕ್ ಮೇಲೆ ಹತ್ಕೊಂಡೋಗ. ಸ್ವಲ್ಪ ತೊಯ್ಸಿದ ಮಂಡಕ್ಕಿ ಮಾಡೋಣ ಅಂತ ಹೇಳಿ ಸ್ವಲ್ಪ ತಿಂಡಿಗೋಸ್ಕರ ತೊಯ್ಸಿದ ಮಂಡಕ್ಕಿ ಮಾಡ್ತಾ ಇದ್ದೇನೆ. ಅಯ್ಯೋ ದೇವ್ರೆ, ಟೈಮ್ ಚೆನ್ನಾಗಿಲ್ಲ ಅಂತಂದರೆ ಆಗೋದೇ ಹೀಗೆ ನೋಡಿ ಫ್ರೆಂಡ್ಸ್.
ಎಣ್ಣೆ ಸಿಡಿತು ಅಂತಂದ್ರೆ ಚರ್ಮನ ಕಿತ್ಕೊಂಡು ಬಂದ್ಬಿಡುತ್ತೆ. ಯಾಕಂದ್ರೆ ಎಷ್ಟು ಹುಷಾರಿದ್ರು ಕಡಿಮೆ. ಕೈ ಒರ್ಸಕ್ಕಂತೂ ಬಟ್ಟೆ ಇಲ್ಲೇ ಇರೋದು ನನಗೆ. ಎಲ್ಲ ಬಾಕ್ಸ್ ಕ್ಲೀನ್ ಮಾಡ್ಬೇಕಲ್ಲ, ಹಾಗಾಗಿ ಹಾಕಿದ್ದಿಲ್ಲ ಅಷ್ಟ ಪುಡಿ ನಾನು. ಆಮೇಲೆ ಎಲ್ಲ ತುಂಬಿದ್ರೆ ಆಯ್ತು ಕ್ಲೀನ್ ಮಾಡಿ ಅಂತ ಹೇಳಿ ಸ್ವಲ್ಪ ಹಾಕೋಣ. ಆಗಲೇ ತಲೆ ಬಚ್ಚಬೇಕಾದ್ರೆ ನನ್ನ ಮಗಳು ನಾಯಿ ಬಗ್ಗೆ ಹೇಳ್ತಾ ಇದ್ಲಲ್ಲ, ಸ್ಕೂಲ್ ಹತ್ರ ಒಂದು ಮನೆ ಇದೆ, ಅಲ್ಲಿ ಅವರು ಓನರು 2 ನಾಯಿ ಸಾಕಿದ್ದಾರೆ. ಬಟ್ ಅವ್ರು ಕಟ್ ಹಾಕಲ್ಲ ಫ್ರೆಂಡ್ಸ್, ಹಾಗೆ ಬಿಟ್ಬಿಡ್ತಾರೆ. ಏನಾದರೂ ಅಂದರೆ ಕಚ್ಚಲ್ಲ ಅಂತಾರೆ. ನಾಯಿ ಹೇಳಿ ಕೇಳಿ ಏನಾದರೂ ಕಚ್ತತೇನು ಫ್ರೆಂಡ್ಸ್? ನಾಳೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಯಾರು ಜವಾಬ್ದಾರಿ? ಅದಕ್ಕೆಲ್ಲ ಕಟ್ ಹಾಕೋಬೇಕು. ಬೀದಿ ನಾಯಿ ಅಂತಂದರೆ ಹೋಗಲಿ ಬಿಡಿ ಅಂತ ಅನ್ಬೋದು, ಆದರೆ ಇವು ನಾಯಿ ಮೋಸ್ಟ್ ಡೇಂಜರ್ ಫ್ರೆಂಡ್ಸ್. ಬೊಗಳ್ತಾವಂತವ ಅಂತೇವಷ್ಟೇ, ಆದರೆ ಕಚ್ಚೋಕ್ಕೆ ಹೆಸೋದೇ ಇಲ್ಲ ಅವು, ಅಂತಹ ನಾಯಿ ಅವು. ಅವ್ರ ಮನೆ ಮುಂದ್ಗಡೆ ಆಸೆ ನನ್ನಿಬ್ಬರು ಮಕ್ಕಳು ಹೋಗ್ಯಾರ. ನನ್ನ ದೊಡ್ಡ ಮಗಳು ಮುಂದೆ ಪಾಸ್ ಆಗ್ಯಾಳ, ಇವಳು ಚಿಕ್ಕವಳು ಹಿಂದ್ಗಡೆ ಆಗ್ಯಾಳಲ್ಲ. ಅದು ನಾಯಿ ನೋಡಿದ ತಕ್ಷಣ ಬೊಗಳ್ಬಿಟ್ಟತ್ತಲ್ಲ, ಇವು ಫುಲ್ ಹೆದರಿ ಸ್ಕೂಲೊಳಗೆ ಹೋಗೆಲ್ಲ ಹತ್ತಾಳ, ಗ್ರೌಂಡಲ್ಲೆಲ್ಲ ಹತ್ತಾರ. ಎಲ್ಲ ಹುಡುಗರು ಸುಮ್ಮನೆ ನಿಂತಿದ್ರಂತ, ಯಾರೂ ಕೂಡ ಏನು ಮಾಡಲಿಲ್ಲಂತ. ಬಂದು ಸಾಯಂಕಾಲ ಬಂದು ಹೇಳ್ತಾ ಇದ್ಲು. ಇವಳು ದೊಡ್ಡವಳು ನಗ್ತಾ ಇದ್ಲು ಅದನ್ನ ಕೇಳಿ. ಅದಕ್ಕೆ ನಾ ಹೇಳಿದೆ ಅಂಕಲ್ ಅವ್ರಿಗೆ ತಿಳಿಸ್ಬಿಟ್ಟು ಅಂತ ಹೇಳಿ, ಹೇಳ್ತೇನೆ ತಗೊಳಮ್ಮ ಅಂತ ಅಂದ್ಲಕ್ಕೆ. ಏನು ಗೊತ್ತಾ ಫ್ರೆಂಡ್ಸ್, ನಾಯಿ ಅಂದರೆ ಯಾಕೆ ಹೆದರಿಕೆ ಅಂತಂದ್ರೆ, ನಮ್ಮ ತಂದೆಗೂ ನಾಯಿ ಅಂತಂದರೆ ತುಂಬಾ ಇಷ್ಟ. ಮುಂದಿನ ಮನೆಯವರು ಸಾಕಿದ್ರು ನಾಯಿ, ಅದೇನು ಮಾಡಲ್ಲ ಅಂತಿದ್ರು. ಅದು ತಲೆ ಮೇಲೆ ನಮ್ಮ ತಂದೆ ಕೈ ಸವರಿದ ತಕ್ಷಣ ನಮ್ಮ ತಂದೆ ಕೈ ಐತಲ್ಲ ಫುಲ್ ಬಾಯಿ ಹಾಕಿ ಕಚ್ಚಿ ಪೂರ್ತಿ ಎಲುಬು ಕಾಣೋ ಹಾಗೆ ಇದು ಮಾಂಸಖಂಡ ಎಳಬಿಟ್ಟಿತ್ತು ನಾಯಿ. ಹಾಗಾಗಿ ನಮ್ಮ ತಂದೆಯವರಿಗೆ ತುಂಬ ಕಷ್ಟ ಆಗಿ ತೀರ್ಕೊಂಡ್ಬಿಟ್ರು ಅವರು. ಹಾಗಾಗಿ ನಮಗೆ ನಾಯಿ ಅಂದ್ರೇ ಭಾಳ ಹೆದರಿಕೆ ಫ್ರೆಂಡ್ಸ್. ಇದು ನಾನು ಮಂಡ್ಯಕ್ಕಿಂತ ಫಿಲ್ಟರ್ ನೀರಲ್ಲೇ ತೊಳೆಯೋದು, ಯಾಕಂತಂದ್ರೆ ನಾವೇನು ಇದನ್ನು ಬಿಸಿ ಮಾಡಲ್ಲ, ಹಾಗಾಗಿ ಇದನ್ನು ಫಿಲ್ಟರ್ ನೀರಲ್ಲೇ ತೊಳಿತೀನಿ ನಾನು. ಭೂಮಿ ತಾಯಿಗೆ ನಾವೇನು ಕೊಡಲಿಲ್ಲ ಅಂತಂದ್ರು ಒಂದೊಂದ್ಸರಿ ಅದ ಕಿತ್ಕೊಂಡ್ಬಿಡುತ್ತೆ. ನೋಡಿ ಎಷ್ಟೊಂದು ಬಿದ್ದಿದೆ ಇಲ್ಲಿ ಮಂಡ್ಯಕ್ಕೆ. ಇಷ್ಟ ರಂಪು ಮಾಡ್ತೇವೆ ನಾವು ಅಡುಗೆನ. ಆಗಿಂದಾಗ ಮಾಡ್ಕೊತೇವಲ್ಲ, ಸ್ಟಾಕ್ ಇಟ್ಕೊಳ್ಳಲ್ಲಪ್ಪ ನಾವು, ಒಗ್ಗರಣೆ ತಿನ್ನಂಗಾಗಲ್ಲ ನಮಗೆ. ಕೆಲವೊಬ್ರು ಒಗ್ಗರಣೆ ಸ್ಟಾಕ್ ಇಟ್ಕೊತಾರೆ ಫ್ರೆಂಡ್ಸ್, ಸ್ಮೆಲ್ ಬಂದ್ಬಿಡುತ್ತೆ, ಅದು ಇಟ್ಕೋಬಾರ್ದು. ಆಗಿದೆ, ನಂದು ಮಂತ್ಲಿ ಮೀಟಿಂಗ್ ಇದೆ, ಅಲ್ಲಿ ಹೋಗ್ತಾ ಇದ್ದೇನೆ. ಮತ್ತೆ ಸಂಜೆ ಬಂದು ವಿಡಿಯೋ ಕಂಟಿನ್ಯೂ ಮಾಡ್ತೇನೆ. ಇಲ್ಲೇ ಮನೆ ಹತ್ರನೇ ಬಸ್ ಸ್ಟಾಪ್ ಇದೆ, ಹಿರೇಕೆರೆ ಹೋಗ್ತಾ ಇದ್ದೆ. ಬಸ್ಸಿಗಾಗಿ ಕಾಯ್ತಾ ಇದೆ ನೋಡಿ. ಬಸ್ ಬಂತು, ಜೊತೆಗೆ ನಮ್ಮ ಟೀಚರ್ಸು ಇದ್ರ ಬಸ್ಸಲ್ಲಿ, ಅವರು ಕೂಡ ಹಾಯ್ ಹೇಳ್ತಾ ಇದ್ದಾರೆ. ಸ್ವಲ್ಪ ಸೌಂಡ್ ಆಗೋದ್ರಿಂದ ಅವ್ರೇನು ಮಾತಾಡಿದ್ದೇನು ನಾನು ರೆಕಾರ್ಡ್ ಮಾಡ್ಕೊಳ್ಳಿಲ್ಲಲ್ಲೇ.
ಆರಾಮದಿರಿ ಟೀಚರ? ಮತ್ತೆ ಎಲ್ಲ ನೀವು ಹೇಳ್ಬೇಕು. ನಮ್ಮ ಟೀಚರ್ ಇವರು ರಿಟೈರ್ಡ್ ಆಗ್ಯಾರ. ಸ್ವಲ್ಪ ವಿಡಿಯೋ ಮಾಡ್ಕೊಂಡು ಮಕ್ಕಳು ಸ್ವಲ್ಪ ಮಕ್ಕಳಿಗೆ ಟೋಸ್ಟ್ ಮಾಡಿಕೊಡೋಣ ಅಂತ ಹೇಳಿ ಬ್ರೆಡ್ ಟೋಸ್ಟ್ ಮಾಡ್ತಾ ಇದ್ದೀನಿ. ಬರೀ ಟೀ ಏನು ಕುಡಿಯೋದು ಅಂತ ಹೇಳಿ. ನಿಮ್ದೆಲ್ಲ ಟೀ ಆಯಿತಾ ಫ್ರೆಂಡ್ಸ್? ಒಂದು ಓಡೋದು ಬರೋದು ಮಾಡೋದು ಬರೀ ಇದೇ ಆಗ್ಬಿಡುತ್ತೆ, ಸಾಕಾಗ್ಬಿಡುತ್ತಪ್ಪ, ಏನು ಮಾಡೋಕ್ಕಾಗಲ್ಲ. ನೀವು ಒಂದ್ಸಲಿ ಬ್ರೆಡ್ ಟೋಸ್ಟ್ ಟ್ರೈ ಮಾಡಿ ಫ್ರೆಂಡ್ಸ್ ಮನೆಯಲ್ಲಿ. ಓಕೆ ಫ್ರೆಂಡ್ಸ್, ಟೀ ಕುಡಿತಾ ಇದ್ದೇವೆ. ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೇನೆ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ನ್ಯೂ ವ್ಲಾಗಲ್ಲಿ ಸಿಗ್ತೇನೆ. ಬಾಯ್. ಬಾಯ್.